ಸುಲ್ತಾನ್ ಎಲ್ಲ ಓದಿನಿ ಅಂತ ಹೇಳಿನೇ ಮಾತಾಡಕತ್ತೀವಿ. ನಾ ಎಲ್ಲಾರ್ದು ಓದಿನಿ, ಔರಂಗಜೇಬನ್ನು ಓದಿನಿ, ಟಿಪ್ಪು ಸುಲ್ತಾನ್ ಹಾಕೊಂಡ್ಬಂದು ಓದಿನಿ, ಮಹಾರಾಣಾ ಪ್ರತಾಪ್ ಓದಿನಿ, ಛತ್ರಪತಿ ಶಿವಾಜಿ ಮಹಾರಾಜ್ ಓದಿನಿ, ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರು ಓದಿನಿ. ಇತಿಹಾಸವನ್ನು ಎಲ್ಲಾ ಯಾವ ರೀತಿ ತಿರುಚಾರಿ ದೇಶದಲ್ಲಿ ಕಮ್ಯುನಿಸ್ಟ್ ವಿಚಾರಧಾರೆಗಳಂತ ಸಾಹಿತಿಗಳು ಅಕ್ಬರ್ನ ಒಬ್ಬ ಧನವಂತನಾದ ಅಕ್ಬರ್ ಅಂತ ಹೇಳಿ ನಮ್ಗೆಲ್ಲ ಕಲ್ಸೋದು. ಮಹಾರಾಣಾ ಪ್ರತಾಪ್ ಅವ್ರ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರ ಬಗ್ಗೆ ಎಲ್ಲಿಯೂ ನಮ್ಗ ಅದ್ರದ್ದು ಇದು ಇಲ್ಲ. ಟಿಪ್ಪು ಸುಲ್ತಾನ್ ವೈಭವೀಕರಣ ಮಾಡೋದು, ಇದೆಲ್ಲ ಇತಿಹಾಸದಲ್ಲಿ ಏನು ತಪ್ಪಾಗ್ಯಾವು ಅದನ್ನ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ತಗೊಂಡಿದ್ದಾರೆ. ಸತ್ಯವಾದಂತ ಇತಿಹಾಸ ಜನರ ಮುಂದೆ ಇಡುವಂತ ಕೆಲಸ ಇವತ್ತು ಆಗಬೇಕು. ಯಾಕಪ್ಪ ಅಂದ್ರೆ ಈ ದೇಶದಲ್ಲಿ ಮೊಘಲರನ್ನ ಒಂದು ರೀತಿ ಪ್ರಶಂಸೆ ಮಾಡುದು, ಮೊಘಲರು ಬಂದಿದ್ರಿಂದ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯ್ತು ಅನ್ನುವಂತ ಏನು ಪುಸ್ತಕದಲ್ಲಿ ನಮ್ಮ ಮಕ್ಕಳಲ್ಲಿ ಹೇಳ್ತಿದ್ದಾರೆ. ಅದರಿಂದ ಹೊರಗೆ ಬಂದ ನಮ್ಮ ಮಹಾರಾಣಾ ಪ್ರತಾಪರು ಎಷ್ಟು ಶೂರರಿದ್ರು, ಶಿವಾಜಿ ಮಹಾರಾಜರು ಎಷ್ಟು ಶೂರರಿದ್ರು. ಅಕ್ಬರ್ ಎಂದೂ ಮಹಾರಾಣಾ ಪ್ರತಾಪ್ಗೆ ಎದುರಿಗೆ ಬರಲಿಲ್ಲ, ಒಂದು ಯುದ್ಧದಲ್ಲಿ ನೇರವಾಗಿ ಬಂದಿಲ್ಲ ಅಂತ ಹೇಳಿ. ಟಿಪ್ಪು ಸುಲ್ತಾನ್ ಆದ್ರೂ ಬ್ರಿಟಿಷರು ಕೊಂದಿತ್ತಲ್ಲದು, ನಮ್ಮ ಸೈನಿಕರೇ ಅವನ ಮತನದತ್ತಿಯನ್ನು ನೋಡಿ ಮಕ್ಕಳೇ ಆಯ್ತು. ಟಿಪ್ಪು ಸುಲ್ತಾನ್ ಖಡ್ಗದ ಮೇಲೆ ಏನ್ ಬರ್ದಾರೆ ತಗೊಂಡ್ ಬಂದಿದ್ದಲ್ಲ ವಿಜಯ ಮಲ್ಯ, ಅದ್ರ ಮೇಲೆ ಬರ್ದಾರೆ, ನನಗೆ ಯಾರ ರಕ್ತ ಬೇಕು, ಕಾಫಿರ್ ರಕ್ತಕ್ಕಾಗಿ ಹಪ್ಪಿಸುತ್ತಿದೆ ಅಂತೇಳಿ ಅವ್ರ ಭಾಷೆಯಲ್ಲಿ ಬರ್ದಾರೆ. ಅಂದ್ರ ಆ ಖಡ್ಗ ಯಾವಾಗಲೂ ಹಿಂದೂಗಳ ಕೊಲೆಗೆ ಬರ್ದಿದ್ದು. ಇದು ಏನ ಅವ ಬಂದಲ್ಲ ತಗೊಂಡ್ ಬಂದು ಅವನಿಗೇನಾಯ್ತು, ಯಾರು ಖಡ್ಗ ತಗೊಂಡ್ ಬಂದಲ್ಲ, ಹಿಂದೆ ಅವನ ಪಾತ್ರ ಮಾಡಿದಂತ ಯಾವ ಖಾನ್ ಅವ್ನ ಟೆಂಟು ಒಂದು ಪೆಂಡಲ್ ಎಲ್ಲ ಸುತ್ತೋಯ್ತು. ಅದಕ್ಕನೇ ಟಿಪ್ಪು ಸುಲ್ತಾನ್ ಯಾರು ವೈಭವೀಕರಣ ಮಾಡ್ತಾರೆ ಅವ್ರ ಅಂತ್ಯ, ಅವರ ಭವಿಷ್ಯ ಅಲ್ಲಿಗೆ ಮುಗಿತು. ಇದು ಇತಿಹಾಸದಲ್ಲಿ ನಾವು ನೋಡಿದೀವಿ.